ಗೋಧಿ ಹುಗ್ಗಿ ಮಾಡೋದಕ್ಕೆ ಒಂದು ಸಣ್ಣ ಕಪ್ಪು ಗೋಧಿ ನುಚ್ಚು ತೊಗೊಂಡಿದ್ದೀನಿ, ಬ್ರೋಕನ್ ವೀಟ್ ಅಂತಾರಲ್ಲ ಅದು. 1 ಕಪ್ಪು ಹೆಸರುಬೇಳೆ ತೊಗೊಂಡಿದ್ದೀನಿ, 2 ಸಮ ತೊಗೊಂಡಿದ್ದೀನಿ. ಇದೆರಡನ್ನು ಕ್ಲೀನಾಗಿ ಒಂದು ಪಾತ್ರೆಗೆ ಹಾಕಿಬಿಟ್ಟು ತೊಳ್ಕೊಂಬಿಡೋಣ. ಮೊದಲು ತೊಳ್ಕೊಂಬಿಡೋಣ. ಇದನ್ನು ಕ್ಲೀನಾಗಿ ಒಂದು 2-3 ಸಲ ತೊಳ್ಕೊಳ್ತೀನಿ. ಸ್ಟವ್ ಆನ್ ಮಾಡಿ 2 ಸ್ಪೂನ್ ತುಪ್ಪ ಹಾಕಿದ್ದೀನಿ. ಇದು ಕರಗಲಿ ಸ್ವಲ್ಪ. ಇದಕ್ಕೆ ಬಾದಾಮಿ, ಗೋಡಂಬಿ, ದ್ರಾಕ್ಷಿ 3 ಹಾಕ್ತೀನಿ. ತುಪ್ಪ ಕಾದ್ಮೇಲೆ ಇದನ್ನು ತುಪ್ಪದಲ್ಲಿ ಸ್ವಲ್ಪ ದ್ರಾಕ್ಷಿ ಎಲ್ಲ ದಪ್ಪ ಆಗೋ ತನಕ ಬಾಡಿಸ್ಕೊಳ್ತೀನಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ತೆಗೆದುಬಿಡೋಣ. ಒಂದು ಕುಕ್ಕರ್ ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಇದು ಕರಗಲಿ. ಇದಕ್ಕೆ 1 ಕಪ್ ಕಾಯಿ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೀನಿ. ಕುಕ್ಕರ್ ಪಾತ್ರೆಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ತುಪ್ಪ ಬೇಕಾದ್ರೆ ಹಾಕೋಬೋದು. ಈ ತೊಳೆದಿರೋ ಹೆಸರುಬೇಳೆ, ಗೋಧಿ ನುಚ್ಚನ್ನ ಹುರ್ಕೊಂಬಿಡೋಣ. ಸ್ವಲ್ಪ ಲೈಟಾಗಿ ಹುರ್ಕೊಬಿಟ್ಟು ಸ್ವಲ್ಪ ನಾವು 2 ಲೋಟ ಹೆಸರುಬೇಳೆ ಮತ್ತು ಗೋಧಿ ನುಚ್ಚು ಹಾಕಿದ್ವಿ. 3 ಪಟ್ಟು ಹಾಕಬೇಕು. 2 ಲೋಟಕ್ಕೆ 6 ಲೋಟ ನೀರು ಹಾಕಬೇಕು. 2 ಸೇರಿದ್ರೆ 2 ಲೋಟ ಆಯ್ತದೆ. 6 ಲೋಟ ನೀರು ಹಾಕೋಣ. ಇದು ಚೆನ್ನಾಗಿ ಒಂದು ಕುದಿ ಬರಲಿ. ಇದಕ್ಕೆ ಚಿಟಿಕೆ ಉಪ್ಪು ಹಾಕ್ತೀನಿ. ಸ್ವೀಟ್ ಅಂದಮೇಲೆ ಸ್ವಲ್ಪ ಉಪ್ಪಿರಬೇಕು. ಚಿಟಿಕೆ ಹಾಕ್ತೀನಿ. ನೋಡಿ, ಈ ರೀತಿ ಕುದೀತಾ ಇರಬೇಕು ನೀರು. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಂಡ್ರೆ ಸಾಕು, ಬೆಂದೋಗಿರುತ್ತೆ. ಕುಕ್ಕರ್ ಮುಚ್ಚಳ ಮುಚ್ಚಿ 2 ವಿಷಲ್ ತೊಗೊಳ್ತೀನಿ. ನಾನು 2.5 ಲೋಟದಷ್ಟು, ಆ ಚಿಕ್ಕ ಲೋಟದಲ್ಲೇ 1 ಲೋಟ ಹೆಸರುಬೇಳೆ, 1 ಲೋಟ ಬ್ರೋಕನ್ ವೀಟ್ ತೊಗೊಂಡಿದ್ದೆ ಅಲ್ವಾ, 2.5 ಲೋಟದಷ್ಟು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಇದರೊಳಗಡೆ ಹಾಕ್ತೀನಿ. ನೋಡಿ, ಗೋಧಿ ನುಚ್ಚು ಮತ್ತು ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಗೋಧಿ ನುಚ್ಚು ಅಷ್ಟೇ ಬೇಗ ಬೆಂದ್ಕೊಂಡ್ಬಿಡುತ್ತೆ. ಅದೇನು ನೆನೆಸೋ ಹಾಗಿಲ್ಲ. ಅದಕ್ಕೆ ಹೆಸರುಬೇಳೆ ಅದು ತೊಳೆದುಬಿಟ್ಟು 3 ವಿಷಲ್ ತೊಗೊಂಡ್ರೆ ಆಯಿತು. ಇಲ್ಲಿ 2.5 ಲೋಟ ಗೋಧಿ ನುಚ್ಚು ಮತ್ತು ಹೆಸರುಬೇಳೆ 1 ಲೋಟ ತೊಗೊಂಡಿದ್ದೆ. ಇಲ್ಲಿ 2.5 ಲೋಟ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಕಾಯಿ, ಬೆಲ್ಲ ಎಲ್ಲ ಇದರೊಳಗಡೆ ಹಾಕ್ತೀನಿ. ಎಲ್ಲ ಹಾಕಿ ಮೊದಲು ಮಿಕ್ಸ್ ಮಾಡೋಣ. ಇದು ಉಂಡೆ ಬೆಲ್ಲ, ಕಸ ಏನಿಲ್ಲ. ಎಲ್ಲ ಮಿಕ್ಸ್ ಮಾಡ್ತೀನಿ. ಈಗ ಸ್ವಲ್ಪ ಕಡಿಮೆ ಉರಿ ಮಾಡಿ ಈ ಪಾತ್ರೆ ಬಗ್ಸಿದ್ದೀನಿ ಕುಕ್ಕರಿಂದ. ಈ ಬೆಲ್ಲ ಎಲ್ಲ ಕರಗೋ ತನಕ ಕುದಿಸ್ಕೊಳ್ಳೋಣ. ನೀರು ಇನ್ನು ಸಾಕು, ಇಷ್ಟೇ ಇದ್ದರೆ ಸಾಕು. ಹಬ್ಬಕ್ಕೆ, ಸಂಕ್ರಾಂತಿ ಹಬ್ಬಕ್ಕೆ ಈ ಥರ ಗೋಧಿ ಹುಗ್ಗಿ ನೀವು ಮನೆಯಲ್ಲಿ ಸ್ವೀಟ್ ಪೊಂಗಲ್ಲು, ಗೋಧಿ ಹುಗ್ಗಿ ಏನು ಬೇಕಾದರೂ ಅನ್ಬೋದು. ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಗೋಧಿ ಹುಗ್ಗಿ ಅಂತೀವಿ ನಾವು. ಇದಕ್ಕೆ ಗೋಧಿ ನುಚ್ಚು ಹಾಕಿದ್ದೀವಲ್ಲ, ಅದಕ್ಕೆ ಗೋಧಿ ಹುಗ್ಗಿ ಅಂತೀವಿ. ಇದು ಬೆಲ್ಲ ಕರಗೋ ತನಕ ಚೆನ್ನಾಗಿ ಕುದಿಸ್ಕೊಂಡ್ರೆ ಸ್ವೀಟ್ ಪೊಂಗಲ್ಲು, ಗೋಧಿ ಹುಗ್ಗಿ ರೆಡಿ. ನೋಡಿ, ಬೆಲ್ಲ ಎಲ್ಲ ಕರಗಿದೆ. ಗೋಧಿ ಸ್ವೀಟ್ ಪೊಂಗಲ್ ಅಥವಾ ಗೋಧಿ ಹುಗ್ಗಿ ರೆಡಿ. ಇವಾಗ ಸರ್ವ್ ಮಾಡಿಕೊಡೋದು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಈ ರೀತಿ ಒಮ್ಮೆ ನೀವು ಮನೆಯಲ್ಲಿ ಮಾಡಿ ನೋಡಿ ಸಂಕ್ರಾಂತಿ ಹಬ್ಬಕ್ಕೆ. ಇಲ್ಲಿ ಸಮ 1 ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ. ಚಿಕ್ಕ ಲೋಟದಲ್ಲಿ 1 ಲೋಟ ಗೋಧಿ ನುಚ್ಚು, ಬ್ರೋಕನ್ ವೀಟ್ ಅಂತಾರಲ್ಲ ಅದು, 2 ಒಟ್ಟಿಗೆ ಹಾಕ್ಕೊಂಡು ತೊಳ್ಕೊಳ್ತೀನಿ. ಕ್ಲೀನಾಗಿ ತೊಳ್ಕೊಂಡು ಈಗ 2 ಲೋಟ ತೊಗೊಂಡಿದ್ದೀನಿ ಅಲ್ವಾ ನೀರು. ಅಲ್ಲಾಗ ಹೆಸರುಬೇಳೆ ಮತ್ತು ಗೋಧಿ ನುಚ್ಚು 2 ಸೇರಿ 2 ಲೋಟ ಆಗಿದೆ. ಇದಕ್ಕೆ 6 ಲೋಟ ನೀರು ಹಾಕ್ತೀನಿ. 3ರಷ್ಟು, 1ಕ್ಕೆ 3ರಷ್ಟು 6 ಲೋಟ ನೀರು ಹಾಕ್ತೀನಿ. ಕ್ಲೀನಾಗಿ ತೊಳ್ಕೊಬಿಟ್ಟು ನೋಡಿ, 3ರಷ್ಟು ನೀರು ಹಾಕಿದ್ದೀನಿ. 2 ಲೋಟಕ್ಕೆ 6 ಲೋಟ ನೀರು ಹಾಕಿದ್ದೀನಿ. ಹೆಸರುಬೇಳೆ, ಅಕ್ಕಿ 2 ಲೋಟ, 6 ಲೋಟ ನೀರು ಹಾಕಿದ್ದೀನಿ. ಅದೇ ಲೋಟದಲ್ಲಿ ನೆನೆಸೋದು ಬೇಡ, ಏನು ಬೇಡ. ಇವಾಗ 2 ವಿಷಲ್ ತೊಗೊಂಡ್ರೆ ಸಾಕು. ಮುಚ್ಚಳ ಮುಚ್ಚಿ ನೋಡಿ, ಈ ರೀತಿ ಮೆತ್ತಗೆ ಬೆಂದಿದೆ. ನೋಡಿ, ಇವಾಗ ಇದು ಗಟ್ಟಿ ಇದೆ. ಇದಕ್ಕೆ 1 ಲೋಟ ಹಾಲು ಹಾಕ್ತೀನಿ. ಹಾಲು ಹಾಕ್ಕೊಂಡು ನೀರು ಹಾಕ್ಕೊಂಡು ತೆಳ್ಳಿ ಮಾಡ್ಕೋಬೇಕು. ಮೊದಲೇ ತೆಳ್ಳಿ ಮಾಡ್ಕೋಬೇಕು. ನಮಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ತೆಳ್ಳಿ ಮಾಡ್ಕೋಬೇಕು. ಇವಾಗ ಹಾಲು ಹಾಕಿದ್ದೀನಿ. ಇದನ್ನು ಬೆರೆಸಿ ನೋಡ್ತೀನಿ. ಸಾಲದಿದ್ದರೆ ನೀರು ಹಾಕ್ಕೋತೀನಿ. ನೋಡಿ, ಸ್ವಲ್ಪ ಎಣ್ಣೆ ಇಟ್ಟಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಕರಿಬೇವು, 1 ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ.
ಗೋಡಂಬಿ ಚೂರು ಹಾಕ್ತಾಯಿದ್ದೀನಿ. ಎರಡು ಹಸಿಮೆಣಸಿನ್ಕಾಯಿ. ಇದೆಲ್ಲ ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ. ಇವಾಗ ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ ರುಚಿಗೆ. ಸ್ವಲ್ಪ ಶುಂಠಿ ಪುಡಿ ಹಾಕ್ತೀನಿ. ಸ್ವಲ್ಪ ಕಾಯಿ ತುರಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಅಲ್ಲ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಲಾಸ್ಟಲ್ಲಿ. ಇವಾಗ ನೋಡಿ ಹಾಲು ನೀರು ಹಾಕ್ಕೊಂಡು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಇದು ಬರ್ತಾ ಬರ್ತಾ ಇನ್ನೂ ಗಟ್ಟಿಯಾಗುತ್ತೆ. ಇವಾಗ ಇದನ್ನು ಚೆನ್ನಾಗಿ ಕುದಿಸೋಣ. ನೋಡಿ ಪೊಂಗಲ್ ರೆಡಿ. ಗೋಧಿ ಖಾರ ಹುಗ್ಗಿ ಅಂತೀವಿ, ಗೋಧಿ ಖಾರ ಪೊಂಗಲ್ ಅಂತೀವಿ. ಇವತ್ತು ಸಂಕ್ರಾಂತಿಗೆ ಗೋಧಿದ್ರಲ್ಲೇ ಸಿಹಿ ಪೊಂಗಲ್, ಖಾರ ಪೊಂಗಲ್ ಎರಡೂ ಮಾಡಿದ್ದೀನಿ. ಬೇಕಿದ್ದರೆ ಅರಿಶಿನ ಹಾಕೋಬೋದು, ನಾನು ಅರಿಶಿನ ಹಾಕಿಲ್ಲ. ಇಷ್ಟು ಕುದ್ರೆ ಸಾಕು. ಇವಾಗ ಗೋಧಿ ಹುಗ್ಗಿ ಖಾರ ಪೊಂಗಲ್ ರೆಡಿಯಾಗಿದೆ. ಸ್ಟವ್ ಆಫ್ ಮಾಡಿಬಿಡು.